ನೋಡಿ, ವಿಧಾನಸೌಧದ ಬಾಗಿಲು ಬಳಿ ಬಿಜೆಪಿ ಹೈ ಡ್ರಾಮಾನೇ ಮಾಡಿದೆ. ಕಪ್ಪು ಬಟ್ಟೆ ಧರಿಸಿ ಸದನದ ಒಳಗೆ ಹೋಗಲು ಯತ್ನ ಮಾಡಿದೆ ಬಿಜೆಪಿ. ಕಪ್ಪು ಬಟ್ಟೆ ಧರಿಸಿ ಒಳಗೆ ನುಗ್ಗಲು ಯತ್ನ ಮಾಡಿದೆ ಬಿಜೆಪಿ ಮತ್ತು ಜೆಡಿಎಸ್. ವೀಕ್ಷಕರ, ವಿಧಾನಸೌಧದಲ್ಲಿ ಬಿಜೆಪಿ ಹೈ ಡ್ರಾಮಾ ಮಾಡಿದೆ. ಹೈ ಡ್ರಾಮಾನೇ ನಡೆದಿದೆ. ಅಲ್ಲಿ ಕಪ್ಪು ಬಟ್ಟೆ ಧರಿಸಿ ಸದನದ ಒಳಗೆ ಹೋಗಲಿಕ್ಕೆ ಯತ್ನ ಮಾಡಿದೆ. ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಸದನದ ಒಳಗೆ ನುಗ್ಗಲು ಯತ್ನ ಮಾಡಿದ್ದಾರೆ. ಇನ್ನು ಮಾರ್ಷಲ್ಗಳು ಏನಿದಾರಲ್ಲ, ಮಾರ್ಷಲ್ಗಳು ಅವರನ್ನು ತಡೆದಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ನ ಶಾಸಕರನ್ನ ಒಳಗಡೆ ಹೋಗೋದಕ್ಕೆ ಬಿಟ್ಟಿಲ್ಲ. ಅವರು ವಿಧಾನಸೌಧದ ಬಾಗಿಲು ಬಳಿ ಮಾರ್ಷಲ್ಗಳು ತಡೆದಿದ್ದಾರೆ ಅವರನ್ನು. ಮಾರ್ಷಲ್ಸ್ ತಡೆಗೆ ಬಿಜೆಪಿ ಲಿಟ್ರಲಿ ಕೆಂಡಾಮಂಡಲ ಆಗಿದೆ ವೀಕ್ಷಕರೇ. ಸಿಟ್ಟಿಗೆದ್ದಿದ್ದಾರೆ ಬಿಜೆಪಿ ನಾಯಕರು. ನಮ್ಮನ್ನೇ ಯಾಕೆ ಒಳಗಡೆ ಬಿಡಲ್ಲ ಅಂತ ಹೇಳಿ. ಅವ್ರು ಯಾಕೆ ಒಳಗಡೆ ಬಿಡ್ತಾ ಇಲ್ಲ ಅಂತ ಹೇಳಿದ್ರೆ, ಕಪ್ಪು ಟೀ ಶರ್ಟ್ ಅನ್ನು ಧರಿಸಿ ಒಳಗಡೆ ನುಗ್ಗೋದಕ್ಕೆ ಯತ್ನ ಮಾಡಿದ್ದಾರೆ. ಸೊ ಆ ಕಾರಣಕ್ಕೆ ಬಿಡ್ತಾ ಇಲ್ಲ. ಆಕ್ರೋಶವನ್ನು ಹೊರಹಾಕುತ್ತಾ ಬಿಜೆಪಿ ನಾಯಕರು ಒಳಗಡೆ ನುಗ್ಗಿದ್ದಾರೆ. ಆ ಸಮಯದಲ್ಲಿ ಮಾರ್ಷಲ್ಗಳು ಒಳಗಡೆ ಬಿಟ್ಟಿಲ್ಲ. ಎಸ್ ವೀಕ್ಷಕರೇ, ಲಿಟ್ರಲಿ ಹೈ ಡ್ರಾಮಾ ನಡೆದಿದೆ ವಿಧಾನಸೌಧದ ಬಳಿ. ವಿಧಾನಸೌಧದ ಬಳಿ ಹೈ ಡ್ರಾಮಾ ನಡೆದಿದೆ. ಕಪ್ಪು ಬಟ್ಟೆಯನ್ನು ಧರಿಸಿ ವಿಧಾನಸೌಧದ ಒಳಗೆ ನುಗ್ಗಲು ಯತ್ನ ಮಾಡಿದ್ದಾರೆ. ಅಲ್ಲಿನ ಮಾರ್ಷಲ್ಗಳು ಒಳಗಡೆ ಬಿಟ್ಟಿಲ್ಲ ಇವರನ್ನ. ನಾಗೇಂದ್ರ ಅವರ ವಿಚಾರ ಭಾರಿ ಚರ್ಚೆ ಆಗ್ತಾ ಇದೆ ಇವಾಗ ವಿಧಾನಸೌಧದಲ್ಲಿ. ನಿಜವಾಗಲೂ ಹೈ ಡ್ರಾಮಾ ನಡೀತಾ ಇದೆ. ನಿಜವಾಗಲೂ ಹೈ ಡ್ರಾಮಾ ನಡೀತಾ ಇದೆ. ಸರ್ಕಾರ ಇದಕ್ಕೆ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಬಹಳ ಮುಖ್ಯ ಆಗಿದೆ ವೀಕ್ಷಕರೇ, ಬಹಳ ಮುಖ್ಯ ಆಗಿದೆ. ಕಳೆದ 5 ದಿನಗಳಿಂದ ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನ ಬಿಟ್ಟು ಬಿ ನಾಗೇಂದ್ರ ಅವರ ರಾಜೀನಾಮೆ ಹೊರತುಪಡಿಸಿ ಬೇರೆ ಚರ್ಚೆಗೆ ಬಿಜೆಪಿ ಮುಂದಾಗ್ತಾ ಇಲ್ಲ, ಜೆಡಿಎಸ್ ಕೂಡ ಮುಂದಾಗ್ತಾ ಇಲ್ಲ. ಸೊ ಇವಾಗ ಕಪ್ಪು ಟೀ ಶರ್ಟ್ ಅನ್ನು ಧರಿಸಿ ಒಳಗಡೆ ನುಗ್ಗಲು ಯಾವಾಗ ಬಿಜೆಪಿಯವರು ಯತ್ನ ಮಾಡಿದ್ರು, ಅಲ್ಲಿನ ಮಾರ್ಷಲ್ಗಳು ಅವರನ್ನ ತಡೆದಿದ್ದಾರೆ, ಒಳಗಡೆ ಬಿಟ್ಟಿಲ್ಲ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಆಕ್ರೋಶಗೊಂಡು ಅವರ ಒಳಗೆ ಹೋಗಿದ್ದಾರೆ. ಮಾರ್ಷಲ್ಗಳು ತಡೆದರೂ ಕೂಡ ಸಿಟ್ಟಿಗೆದ್ದು ಒಳಗಡೆ ಹೋಗಿದ್ದಾರೆ. ಸೊ ದೃಶ್ಯದಲ್ಲಿ ಒಂದು ಕಡೆ ಅವರನ್ನ ತಡೆದಿರುವ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ನೀವು. ಮಾರ್ಷಲ್ಗಳು ವಿಜೇಂದ್ರ ಅವರಿದ್ದಾರೆ, ಆರ್ ಅಶೋಕ್ ಅವರಿದ್ದಾರೆ, ಯಲಹಂಕ MLA ಅವರಿದ್ದಾರೆ, ಎಲ್ಲರೂ ಕೂಡ ಅಲ್ಲಿದ್ದಾರೆ. ಶಾಸಕರುಗಳಿದ್ದಾರೆ, ಪರಿಷತ್ನ ಸದಸ್ಯರು ಕೂಡ ಇದ್ದಾರೆ ಅಲ್ಲಿ. ಎಲ್ಲರೂ ಕೂಡ ಪ್ರತಿಭಟನೆ ಮಾಡಿದ್ದಾರೆ. ವಿಧಾನಸೌಧದ ಒಳಗೆ ಹೋಗೋದಕ್ಕೆ ಯತ್ನ ಮಾಡಿದ್ದಾರೆ. ಅಲ್ಲಿನ ಮಾರ್ಷಲ್ಗಳು ಕಪ್ಪು ಬಟ್ಟೆ ಧರಿಸಿದ್ದೀರಿ, ಒಳಗಡೆ ಬಿಡೋದಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಹೇಳಿದ್ದಾರೆ. ಬಟ್ ಬಿಜೆಪಿ ಅಕ್ಷರಶಃ ಸಿಟ್ಟಿಗೆದ್ದಿದೆ. ಅಕ್ಷರಶಃ ವಿಪಕ್ಷದವರನ್ನ ಒಳಗೆ ಬಿಡಲ್ಲ ಅಂದ್ರೆ ಹೇಗೆ ಅಂತ ಹೇಳಿ ಸಿಟ್ಟಿನಿಂದ ಒಳಗಡೆ ನುಗ್ಗಿರುವ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ ನೀವು. ಒಂದು ಕಡೆ ವಾಲ್ಮೀಕಿ ಅವರ ಪುತ್ಥಳಿಯ ಬಳಿ ಹೊರಗಡೆ ಪ್ರೊಟೆಸ್ಟ್ ಮಾಡಿದ್ದಾರೆ. ತದನಂತರ ಅದೇ ಟೀ ಶರ್ಟ್ ಅನ್ನು ಧರಿಸಿ ಒಳಗಡೆ ಹೋಗೋದಕ್ಕೆ ಯತ್ನ ಮಾಡಿದ್ದಾರೆ. ಆ ಯತ್ನದ ವೇಳೆ ತಡೆದಿರತಕ್ಕಂಥ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ನೀವು. ನಾಗೇಂದ್ರ ಅವರ ರಾಜೀನಾಮೆ ಲಿಟ್ರಲಿ ವಿಧಾನಸೌಧದಲ್ಲಿ ಬೆಂಕಿ ಹತ್ಕೊಂಡಿದೆ. ಬೆಂಕಿ ಹತ್ಕೊಂಡಿದೆ. DK ಶಿವಕುಮಾರ್ ಅವರು ಏನು ನಿರ್ಧಾರ ತೆಗೆದುಕೊಳ್ತಾರೆ ಅಂತೇಳಿ ಬೇಗ ನಿರ್ಧಾರ ತೆಗೆದುಕೊಳ್ಬೇಕು ಯಾವುದೋ ಒಂದು. ಯಾಕಂತ ಹೇಳಿದ್ರೆ ವಿಪಕ್ಷಗಳು ಬೇರೆ ಚರ್ಚೆ ಮಾಡೋದಕ್ಕೆ ಬಿಡ್ತಾ ಇಲ್ಲ ವೀಕ್ಷಕರೇ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇದೆ, ಬೇರೆ ಬೇರೆ ಎಲ್ಲ ಕಡೆಯ ನೀರಿನ ಪರಿಸ್ಥಿತಿ ಇದೆ. ಬರಪೀಡಿತ ಜಿಲ್ಲೆಗಳನ್ನಾಗಿ ಘೋಷಿಸುವಂತೆ ಆಗ್ರಹ ಕೇಳಿಬರ್ತಾ ಇದೆ. ಇವೆಲ್ಲವೂ ಕೂಡ ಚರ್ಚೆ ಆಗಬೇಕು. ರಾಜ್ಯದಲ್ಲಿ ಬಹಳ ಸಮಸ್ಯೆಗಳಿದಾವೆ. ಸಚಿವ ಸಂಪುಟ ವಿಸ್ತರಣೆ ಆಗೋದಕ್ಕೆ ತಿಂಗಳಾನುಗಟ್ಟಲೆ ಹೋಯ್ತು. ಖಾತೆ ಹಂಚಿಗೂ ಕೂಡ ತಿಂಗಳಾನುಗಟ್ಟಲೆ ಹೋಯ್ತು. ಅದಾದ ಮೇಲೆ ಕಲಾಪ ಶುರುವಾಗಿದೆ, ಸಂಸತ್ತು ಶುರುವಾಗಿದೆ. ಅಲ್ಲಿ ಚರ್ಚೆ ಇನ್ನೂ ಕೂಡ ಸ್ಟಾರ್ಟ್ ಆಗಿಲ್ಲ. ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಆಕ್ಚುಲಿ. ಬಟ್ ಆಗ್ತಾ ಇರೋದು ರಾಜೀನಾಮೆಯ ಬಗ್ಗೆ. ಸರ್ಕಾರ ಅಲ್ಲಿಂದ ಮುಂದೆ ಬರ್ತಾ ಇಲ್ಲ. ಬಿಜೆಪಿ ಜೆಡಿಎಸ್ ಅದನ್ನ ಬಿಟ್ಟು ಬೇರೆ ಕಡೆ ಬರ್ತಾ ಇಲ್ಲ. ರಾಜೀನಾಮೆಯ ವಿಚಾರ ಮೊದಲು ಇತ್ಯರ್ಥ ಆಗಲಿ, ಅದಾದ ಮೇಲೆ ಬೇರೆ ವಿಚಾರ ಚರ್ಚೆಗೆ ಅವಕಾಶವನ್ನ ಅಂತ ಹೇಳಿ ಬಿಜೆಪಿ ಹೇಳ್ತಾ ಇದೆ. ಎಸ್, ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ. ನನಗೆ ಫೋನ್ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ ವಿನೋದ್. ನೋಡಿ, ವಿಧಾನಸೌಧದಲ್ಲಿ ಲಿಟ್ರಲಿ ಅಲ್ಲಿ ಹೈ ಡ್ರಾಮಾ ಆಗೋಗಿದೆ ವಿನೋದ್. ಅಲ್ಲಿ ಕಪ್ಪು ಬಟ್ಟೆಯನ್ನು ಧರಿಸಿ ಅವರು ಒಳಗಡೆ ನುಗ್ಗೋದಕ್ಕೆ ಯತ್ನ ಮಾಡಿದ್ದಾರೆ. ಅಲ್ಲಿನ ಮಾರ್ಷಲ್ಗಳು ಅವರನ್ನ ಬಿಟ್ಟಿಲ್ಲ. ಸೊ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಏನಿದೆ ವಿನೋದ್?
ಮಹದೇವ್ ಇದೀಗ ಅಧಿವೇಶನ ನಡೀತಾ ಇದೆ. ಅಧಿವೇಶನ ನಡೆಯೋಕ್ಕಂತ ಮುಂಚೆಲೂ ಸಹ ಒಂದು ಬಿಜೆಪಿಯ ಒಂದು ಘಟಾನುಘಟಿ ನಾಯಕರು ಅಂದ್ರೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಗಿರ್ಬೋದು, ಜೊತೆಗೆ ಆರ್ ಅಶೋಕ್ ಆಗಿರ್ಬೋದು, ಇನ್ನೂ ಹಲವಾರು ನಾಯಕರುಗಳು ಇವತ್ತು ನಾಗೇಂದ್ರ ಅವರನ್ನ ಸಂಪುಟದಿಂದ ವಜಾ ಮಾಡಬೇಕು ಅಥವಾ ಅವ್ರ ರಾಜೀನಾಮೆ ಕೊಡಿಸ್ಬೇಕನ್ನುವ ನಿಟ್ಟಿನಲ್ಲಿ ಅವರನ್ನ ರಾಜೀನಾಮೆ ಕೊಡಿಸುವವರೆಗೂ ನಾವು ಸದನಕ್ಕೆ ಬರಲ್ಲ, ಸದನಕ್ಕೆ ಹೋದ ಸದನ ನಡೆಯೋ ತರ ಮಾಡಲ್ಲ ಅಂದ್ಬಿಟ್ಟು ಈಗಾಗಲೇ ಒಂದು ಬಿಜೆಪಿ ನಾಯಕರು ಆಕ್ರೋಶ ಹೊರ ಹಾಕಿ ಒಂದು ಎಲ್ಲೆತ್ತಲ್ಲಿ ಅಂದ್ರೆ ಶಾಸಕರ ಭವನದಿಂದ ಅಲ್ಲಿ ಒಂದು ಕಪ್ಪು ಟಿ ಶರ್ಟ್ ಅನ್ನ ಧರಿಸಿ ಒಂದು ವಾಲ್ಮೀಕಿ ಪ್ರತಿಮೆ ಎದುರು ಪ್ರತಿಭಟನೆ ಮಾಡಿದ್ರು. ಅದಾದ ಬಳಿಕ ಆ ಒಂದು ವಾಲ್ಮೀಕಿ ಪ್ರತಿಮೆಯಿಂದ ಸೀದಾ ವಿಧಾನಸೌಧಕ್ಕೆ ಹೋಗಿ ವಿಧಾನಸೌಧದಿಂದ ಒಂದು ಸದನದ ಒಳಗಡೆ ಹೋಗುವಂತ ಪ್ರಯತ್ನ ಮಾಡ್ತಾರೆ. ಆದ್ರೆ ಆ ಒಂದು ಸಂದರ್ಭದಲ್ಲಿ ಆಸ್ ಅ ಪ್ರೋಟೋಕಾಲ್ ಪ್ರಕಾರ ವಿಧಾನಸೌಧ ಒಳಗಡೆ ಸೆಷನ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಆ ಕಪ್ಪು ಬಟ್ಟೆ ಧರಿಸುವ ಹಾಗಿಲ್ಲ. ಆ ಒಂದು ಕಾರಣಕ್ಕೆ ಅಲ್ಲಿರ್ತಕ್ಕಂಥ ಪೊಲೀಸರು ಜೊತೆಗೆ ಅಲ್ಲಿರ್ತಕ್ಕಂಥ ಮಾರ್ಷಲ್ಸ್ಗಳ ನಡುವೆ ಒಂದು ವಾಗ್ಯುದ್ಧ ಆಗಿ, ಜೊತೆಗೆ ಆ ಒಂದು ಮಾರ್ಷಲ್ಸ್ಗಳ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶ ಹೊರ ಹಾಕ್ತಾ ಅವರು ಎಷ್ಟೇ ಒಂದು ಮಾರ್ಷಲ್ಸ್ಗಳು ಮನವಿ ಮಾಡಿಕೊಂಡು ತಡೆ ಹಿಡಿದ್ರು ಅವರು ಮಾತಿಗೆ ಮನ್ನಣೆ ಕೊಡದೆ ಒಳಗಡೆ ಸದನಕ್ಕೆ ನುಗ್ಗಿ ಆ ಒಂದು ತಮ್ಮ ಪ್ರತಿಭಟನೆಯನ್ನ ಕಂಟಿನ್ಯೂ ಮಾಡಿದ್ದಾರೆ. ಸೊ ಹೀಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಅಧಿವೇಶನ ಆರಂಭ ಆಗುತ್ತೆ. ಆರಂಭದಲ್ಲೂ ಸಹ ಒಂದು ಅಲ್ಲಿಯೂ ಸಹ ಒಂದು ಈ ವಿಚಾರ ಪ್ರತಿಧ್ವನಿಸಿ, ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಕೂಗುತ್ತಾ ಒಂದು ಪ್ರತಿಭಟನೆಯನ್ನು ಮಾಡಿ ಒಂದು ಸದನ ನಡೆದಿರೋ ತರ ಮಾಡಕ್ಕೆ ಇವತ್ತು ಈಗಾಗಲೇ ಬಿಜೆಪಿ ಮುಂದಾಗಿದೆ. ಮಹದೇವ್. ಓಕೆ ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್ ವೀಕ್ಷಕರೇ, ನೋಡಿ ವಿಧಾನಸೌಧದಲ್ಲಿ ಬಿಜೆಪಿ JDS ವತಿಯಿಂದ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಪಟ್ಟನ್ನು ಹಿಡಿದಿದ್ದಾರೆ. ಸರ್ಕಾರ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ, ಈ ಮಟ್ಟಕ್ಕೆ ಈ ಪ್ರತಿಭಟನೆ ಹೋಗ್ತಾ ಇದೆ. ಅವರು ಪಾದಯಾತ್ರೆ ಮಾಡ್ತೀನಿ ಅಂತ ಹೇಳಿ ಬೇರೆ ಹೇಳ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ಸರ್ಕಾರ ಯಾವುದೋ ಒಂದು ನಿರ್ಧಾರಕ್ಕೆ ಬರುವವರೆಗೂ ಬಿಜೆಪಿ ಬಿಡೋದೇ ಇಲ್ಲ ಅಂತ ಹೇಳಿ ಹೇಳ್ತಾ ಇದೆ. ಕಾದು ನೋಡಬೇಕು ಸರ್ಕಾರ DK ಶಿವಕುಮಾರ್ ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ.